ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಳ್ಯ ಬ್ಲಾಕ್ ಸಮಿತಿಯಿಂದ ಹಮ್ಮಿಕೊಂಡಿರತಕ್ಕಂತಹ ಏನು ಕೇಂದ್ರ ಸರ್ಕಾರವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತಹ ಸನ್ಮಾನ್ಯ MK ಫೈಜಿ ನಮ್ಮ ನಾಯಕರನ್ನು ಅಕ್ರಮವಾಗಿ ಬಂಧಿಸಿದ್ದಾರೆ. ಇದರ ವಿರುದ್ಧವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಳ್ಯ ಬ್ಲಾಕ್ ಸಮಿತಿ ಇವತ್ತು ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬಹುಶಃ ನಿಮಗೆ ತಿಳಿದಿರುವ ಹಾಗೆಯೇ ಸುಮಾರು 2014 ಇಸವಿಯಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವು ಆಡಳಿತ ನಡೆಸಿಕೊಂಡು ಇಲ್ಲಿಗೆ 2025 ಇಲ್ಲಿಯ ತನಕ ಅನೇಕ ಕರಾಳ ಕಾನೂನುಗಳನ್ನು ಇಲ್ಲಿರತಕ್ಕಂತಹ ಚಿಂತಕರಾಗಿರಬಹುದು, ಲೇಖಕರಾಗಿರಬಹುದು, ಪತ್ರಕರ್ತರಾಗಿರಬಹುದು, ಅದೇ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರುಗಳಾಗಿರಬಹುದು, ಇವರ ಮೇಲೆ ನಿರಂತರವಾಗಿ ಇಲ್ಲಿರತಕ್ಕಂತಹ ಕರಾಳ ಕಾನೂನುಗಳನ್ನು ಅವರ ಮೇಲೆ ಹೇರ್ತಾ ಇದ್ದೀವಿ. ನೀವು ನೋಡಿರ್ಬೋದು 2024ರಲ್ಲಿ ಏನು ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಿಂದ ಅರೆಸ್ಟ್ ಮಾಡಿದರು. ಅದೇ ಸಮಯದಲ್ಲಿ 2024 ಫೆಬ್ರವರಿಯಲ್ಲಿ ಹೇಮಂತ್ ಸೊರೇನ್ ಎಂಬವರನ್ನು ಅದೇ ಇಡಿ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 2023ರಲ್ಲಿ ರೇವಂತ್ ರೆಡ್ಡಿ ಎಂಬ ಒಬ್ಬ ಏನೋ ರಾಜಕಾರಣಿಗಳ ಅರೆಸ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಇಲ್ಲಿರತಕ್ಕಂತಹ ಒಂದು ಏನೋ ಆಡಳಿತ ಹಾಗೂ ಅಧಿಕಾರಿಗಳನ್ನು ಚೂಬಿಟ್ಟುಕೊಂಡು ಇಲ್ಲಿರತಕ್ಕಂತಹ ಏನು ನ್ಯಾಯಯುತವಾಗಿರತಕ್ಕಂತಹ ಕಾನೂನುಗಳನ್ನು ಇಲ್ಲದಾಗಿಸಿಕೊಂಡು ಅದರ ವಿರುದ್ಧ ಒಂದು ಹೊಸ ಕಾನೂನುಗಳು ತಂದುಕೊಂಡು ಆ ರೀತಿಯಲ್ಲಿ ಆಗಿರುತ್ತಾಗಿದ್ದರೆ ನಮ್ಮ ಒಂದು ಏನು ವಾಕ್ ಸ್ವಾತಂತ್ರ್ಯ ಹೇಳ್ತಾ ಇವೆ ಆ ವಾಕ್ ಸ್ವಾತಂತ್ರ್ಯವನ್ನು ಇಲ್ಲದಾಗಿಸಿಕೊಂಡು ಇಲ್ಲಿನ ಕೇಂದ್ರ ಸರ್ಕಾರ ನಡೀತಾ ಇದೆ. ನೀವು ನೋಡಿರ್ಬೋದು ಏನು ಪನ್ಸಾರೆ ಆಗಿರಬಹುದು, ಅದೇ ರೀತಿಯಲ್ಲಿ ಇಲ್ಲಿರತಕ್ಕಂತಹ ಇನ್ನಿತರ ಚಿಂತಕರುಗಳನ್ನು, ಲೇಖಕರನ್ನು, ಪತ್ರಕರ್ತರನ್ನು ನಿರಂತರವಾಗಿ UAP ಆಗಿರಬಹುದು, NIN ಆಗಿರಬಹುದು, ಏನು CID ಆಗಿರಬಹುದು, CBI ಆಗಿರಬಹುದು ಹಾಗೂ ಗುಪ್ತಚರಗಳ ಇಲಾಖೆಗಳನ್ನು ಮುಂದಿಟ್ಟುಕೊಂಡು ಅವರನ್ನು ಈ ದೇಶದಲ್ಲಿ ಹಾಗೂ ಈ ಜೈಲಿನಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ಇಲ್ಲಿನ ಸರ್ಕಾರ ಮಾಡುತ್ತಾ ಇದೆ. ಇದರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ. ಇದರ ವಿರುದ್ಧ ಹೋರಾಟ ಮಾಡ್ತೇವೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಇಲ್ಲಿನ ಕರಾಳ ಕಾನೂನುಗಳು ಕೇವಲ ಯಾರು ಮಾತನಾಡುತ್ತಾರೆ, ಯಾರು ಸರ್ಕಾರದ ವಿರುದ್ಧ ಇಲ್ಲಿ ಪ್ರತಿಭಟಿಸ್ತಾರೆ ಅವರ ವಿರುದ್ಧವೇ ಮಾತ್ರ ಆಗುತ್ತದೆ. ಆದರೆ ಇಲ್ಲಿರತಕ್ಕಂತಹ ಅನೇಕ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು, ಅನೇಕ ಲೂಟಿ ಮಾಡಿರ್ತಕ್ಕಂತಹ ಇಲ್ಲಿ ರಾಜಕಾರಣಿಗಳ ವಿರುದ್ಧ ಯಾವುದೇ ಇಡಿಯ ತನಿಖೆಗಳು ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ NIA ತನಿಖೆಗಳು ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಗುಪ್ತಚರ ವರದಿಗಳು ನೀಡಿದರೂ ಕೂಡ ಇಲ್ಲಿನ ಸರ್ಕಾರಗಳು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇದ್ದಲ್ಲ. ಇದೊಂದು ವಿಪರ್ಯಾಸವೇ ಸರಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಕಳೆದ ಸುಮಾರು ದಿನಗಳಿಂದ ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧ SDPI ಇಡೀ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಂತಹ ಹೋರಾಟದ ವಿರುದ್ಧ ಒಂದು ಕುತಂತ್ರವಾಗಿರುತ್ತದೆ. ಇಲ್ಲಿನ ಬಿಜೆಪಿ ಸರ್ಕಾರ ಇಲ್ಲಿನ SDPIನ ರಾಷ್ಟ್ರ ಅಧ್ಯಕ್ಷರನ್ನು ಅವರನ್ನು ಅರೆಸ್ಟ್ ಮಾಡಿ ಬಂಧನ ಮಾಡಿ ಆ ಮೂಲಕ ಇಲ್ಲಿನ ಏನು ಹೋರಾಟ ರಂಗವನ್ನು ಇಲ್ಲದಾಗಿ ಮಾಡಿಸ್ತಾ ಇದೆ. ಇದರ ವಿರುದ್ಧ ಹೋರಾಟ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024ರಲ್ಲಿ ಆಗಿರತಕ್ಕಂತಹ ಲೋಪದೋಷಗಳ ವಿರುದ್ಧ ಇಲ್ಲಿ SDPI ಪ್ರತಿಭಟಿಸಿದರೆ ಇದರ ವಿರುದ್ಧ ಇಲ್ಲಿನ ಕೇಂದ್ರ ಸರ್ಕಾರವು ಇಲ್ಲಿನ ಕೇಂದ್ರದ ಅಧಿಕಾರಿಗಳನ್ನು ಚೂಬಿಟ್ಟುಕೊಂಡು ಆ ಮೂಲಕ ಇಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಬಂಧನದಲ್ಲಿ ಮಾಡ್ತಾ ಇದ್ದಾರೆ. 2024ರಲ್ಲಿ ಸುಮಾರು 8 ರಾಷ್ಟ್ರೀಯ ಪಕ್ಷದ ವಿರೋಧ ಪಕ್ಷದ ನಾಯಕರು ಇಲ್ಲಿರತಕ್ಕಂತಹ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೀತಾರೆ. ಏನಂತ ಹೇಳಿದರೆ ಇಲ್ಲಿನ ಕೇಂದ್ರ ಸರ್ಕಾರವು ಮಾಡಿರತಕ್ಕಂತಹ ಏನು ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಇಲ್ಲಿನ ವಿರೋಧ ಪಕ್ಷದ ನಾಯಕರನ್ನು ಅರೆಸ್ಟ್ ಮಾಡ್ತಾರೆ, ಬಂಧನ ಮಾಡ್ತಿದ್ರೆ ಅದು ನಿಜವಾಗಿಯೂ ಸಂವಿಧಾನಿಕ ಹಾಗೂ ಪ್ರಜಾಪ್ರಭುತ್ವದ ಒಂದು ಅಪಾಯಕಾರಿಯಾಗಿದೆ. ಇದರ ವಿರುದ್ಧ ನರೇಂದ್ರ ಮೋದಿ ಆಗಿದ್ದ ಪ್ರಧಾನಮಂತ್ರಿಯವರು ಇದರ ವಿರುದ್ಧ ಇದರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಅಂದರೆ ವಿರೋಧ ಪಕ್ಷದ 8 ನಾಯಕರುಗಳು ಸುಮಾರು ಪುಟಗಳ ಒಂದು ಏನು ಮನವಿಯನ್ನು ಕೇಂದ್ರ ಸರ್ಕಾರ ಕೊಡ್ತದೆ. ಆದರೆ ಕೇಂದ್ರ ಸರ್ಕಾರವು ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಇಲ್ಲಿರತಕ್ಕಂತಹ ಏನು ಲೇಖಕರಾಗಿರಬಹುದು, ಚಿಂತಕರಾಗಿರಬಹುದು, ಅದೇ ರೀತಿಯಲ್ಲಿ ಹೋರಾಟಗಾರರಾಗಿರಬಹುದು, ಅದೇ ರೀತಿ ಸಾಮಾಜಿಕ ಹೋರಾಟಗಾರರಾಗಿರಬಹುದು, ಅದೇ ರೀತಿಯಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರರಾಗಿರಬಹುದು, ಅದೇ ರೀತಿಯಲ್ಲಿ ರಾಜಕೀಯ ನಾಯಕರುಗಳ ವಿರುದ್ಧ
ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತು STPಗೆ ಆಗಿದ್ರೆ ನಾಳೆ ಇನ್ನೊಂದು ಪಕ್ಷಕ್ಕೆ ಬಂದು ಇಲ್ಲಿ ಇದೇ ರೀತಿಯಲ್ಲಿ ಆಗುತ್ತದೆ. ಅದರಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ಸಾಮಾಜಿಕ ನ್ಯಾಯಯುತವಾಗಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಇದರ ವಿರುದ್ಧ ಹೋರಾಟ ಮಾಡಬೇಕು. ಇದರ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕು. ಏನು ಶಕ್ತಿಯನ್ನು ಹೊಂದಿರತಕ್ಕಂತಹ ಕೇಂದ್ರ ಸರ್ಕಾರವನ್ನು ಹೋರಾಟ ಮಾಡುವುದರ ಮೂಲಕ ಅಲ್ಲಿರತಕ್ಕಂತಹ ಕೇಂದ್ರ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಬೇಕು ಅಂತ ಹೇಳುತ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ STP.